ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದಾಗ ರಾಜೇಶ್ ಕಿಶನ್ ಅವ್ರು ಹಾಡು ಕೇಳಿದ್ರಿ. ಈ ವಿಡಿಯೋದಾಗ ನೋಡ್ರಿ ಹರಿಹರಿಂದ ಅಜ್ಜಿ, ಆಮೇಲೆ ಬೈಲೊಂಗಲಿಂದ ಅಜ್ಜಿ ಎಲ್ಲರೂ ಬಂದಿದ್ರು. ಆ್ಯಕ್ಚುಲಿ ಅವ್ರು ಮೊದಲ ಬಂದಿದ್ರು, ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಸ್ವಪ್ನ ಅಲ್ಲೇ ಇಲ್ಲೇ ಪಿರಿ ತಿರುಗಾಡಿದ್ರಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಯಾವ. ಈಗ ಡೈರೆಕ್ಟ್ಲಿ ನೋಡ್ರಿ ಅವ್ರು ಬಂದು ಇದ್ದು ಸ್ಟೇ ಮಾಡಿ ಮತ್ತು ವಾಪಸ್ ಹೊಂಟ್ರು. ಸೊ ಅದರದ ವಿಡಿಯೋಸ್ ಹಾಕೇನಿಲ್ಲೇ. ಮನೆಗೆ ಸುಮಾರಷ್ಟು ಮಂದಿ ಬಂದಿದ್ರು. ಯಾರ್ದಾರ ವಿಡಿಯೋ ಮಿಸ್ ಆಗಿದ್ರೆ ಸಾರಿ. ಇಲ್ಲಿ ನೋಡ್ಬೋದು ನೀವು ಮುನವಳ್ಳಿಯಿಂದನೂ ಬಂದಿದ್ರು. ಆಮೇಲೆ ನೋಡ್ರಿ ಸಂಜೆಗೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗೇವಿ. ಯಾಕಪ್ಪ ಅಂತಂದ್ರೆ ಧಾರವಾಡಿಂದ ನಮ್ಮ ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ಆಮೇಲೆ ಅವ್ರ ಅತ್ತಿ ಎಲ್ಲರೂ ಬಂದಿದ್ರು. ಸೊ ಅವ್ರು ಕರ್ಕೊಂಡು ಮತ್ತು ಗುಡಿ ಕಡೆ ಹೋಗಿದ್ವಿ. ಬಟ್ ಲೈನ್ ಭಾಳನ ಇತ್ತು. ಆಮೇಲೆ ಇಲ್ಲೇ ಪೂಜಾ ಅದು ಎಲ್ಲ ನಡೆದಿತ್ತು ನೋಡ್ರಿ. ಆಮೇಲೆ ನೆಕ್ಸ್ಟ್ ಡೇ ಹೋಮದ ತಯಾರಿ ಅದು ಎಲ್ಲ ನಡೆದಿತ್ತು. ಕ್ಯೂ ಸ್ವಲ್ಪ ಇವತ್ತು ಸಂಜೆಗೆ ಭಾಳನ ಇತ್ತು ನೋಡ್ರಿ. ನಾವು ಲೈನ್ದಾಗ ನಿಂತೇವಿ. ನಮ್ಮ ಪಪ್ಪ ಸ್ವಲ್ಪ ಝೂಮ್ ಹಾಕಿ ವಿಡಿಯೋನು ಮಾಡ್ಯಾರ ನೋಡ್ರಿ. ಇಲ್ಲಿ ಮಾತಾಡ್ಕೊತ ನಿಂತೇವಿ. ಈ ವಿಡಿಯೋ ಏನು ನೋಡಾತಿರಲ್ಲ ಜಾತ್ರೆ ಸೀರೀಸ್ದು ಲಾಸ್ಟ್ ವಿಡಿಯೋ ನೋಡ್ರಿ ಇದು. ಈ ವಿಡಿಯೋದಾಗ ಲಾಸ್ಟ್ ದೇವಿ ಇನ್ನೇನು ಸೀಮೆಗೆ ಹೋಗೋದೈತಿ, ಭಂಡಾರ ಅಡ್ಕೋತ ದೇವಿನ ಇನ್ನೇನು ಮನೆಗೆ ಕಳ್ಸೋದೈತಿ ನೋಡ್ರಿ. ಇದ್ರಾಗ ಅವರು ನಾವು ಎಲ್ಲರೂ ಕೂಡಿ ದರ್ಶನ ಮಾಡಿ ಆಮೇಲೆ ನೋಡ್ರಿ ಅವ್ರ ಊರಿಗೆ ಹೋದ್ರೆ ನಮ್ಮ ಅಕ್ಕ ಅದು. ನಾವಿಲ್ಲಿ ಮತ್ತು ಕಾರ್ಯಕ್ರಮ ನೋಡಕ್ಕೆ ಬಂದ್ವಿ. ಇವತ್ತು ನೋಡ್ರಿ ಪ್ರಾಣೇಶ್ ಅವ್ರು ಬಂದಾರ. ಸೊ ಪ್ರಾಣೇಶ್ ಹಾಗೂ ಅವ್ರ ತಂಡದವ್ರು ಬಂದಾರ. ಕೇಳುಂಬರ್ರಿ ಇವ್ರ ಕಾಮಿಡಿನ. ಆಮೇಲೆ ಇವತ್ತು ಸ್ವಲ್ಪ ಕಾರ್ಯಕ್ರಮದ ಕೊನೆಗೆ ಬಂದಂಗೆ ಶಿಸ್ತು ಮಳಿ ಆತು ನೋಡ್ರಿ. ಗಾಳಿ ಮಳಿ ಎಲ್ಲ ಚಾಲು ಆಗಿತ್ತು ಊರಾಗ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೆ ಯಾವುದೋ ಒಂದು ಸಾಂಗನ್ನು ಕೇಳಿದ್ರೆ ನಮ್ಮ ತಲೆಯಲ್ಲಿ ಗುಂಗಿ ಬಿಡಬೇಕು. ಈ ಸವದತ್ತಿಯಲ್ಲಿ ಎಲ್ಲ ಗುಡ್ಡಕ್ಕೆ ನಮ್ಮ ಗೆಳೆಯ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿತ್ತು. 45 ದಿವಸ ಸವದತ್ತಿ ಎಲ್ಲಮ್ಮನ ಗುಡ್ಡದಲ್ಲಿ ಗುಡಿಯಲ್ಲಿ ಡ್ಯೂಟಿಗೆ ಹಾಕಿಬಿಟ್ಟಿದ್ರು. 45 ದಿವಸ ಡೇ ಅಂಡ್ ನೈಟ್ ಕೇಳಿದ್ದು ಒಂದೇ ಶಬ್ದ, ಉದಾ ಉದಾ ಉದಾ. ಯಾಕೆ ಹೇಳಿ, ಅಲ್ಲಿ ಒಂದು ಸಾಂಗ್ ಬಂದಾಗ ತಾವೇ ಕೂಗ್ತಾರೆ. ಈಗ ನೋಡಿ ಎಲ್ಲರೂ ನೀವೇ ಕೂಗ್ತೀರಿ, ನಾ ಡ್ರೈವರ. ಇದೇನು ಸೌಂಡ್ ಬೇರೆ ಬಂತ ನೋಡಿ. 35 ವರ್ಷ ಆಯ್ತು ಪ್ರಾಣೇಶ್ ಗುರುಗಳು ಈ ಮಟ್ಟಕ್ಕೆ ಹೆಸರುವಾಸಿ ಆಗಬೇಕಾದ್ರೆ. ಈಗ ಸೋಷಿಯಲ್ ಮೀಡಿಯಾ ಇದೆ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಇವತ್ತು ರಾತ್ರಿ ಹಾಡಿ ಅಪ್ಲೋಡ್ ಮಾಡಿದರೆ ಬೆಳಗಿನ ಜಾವದವರೆಗೂ ಎಷ್ಟೋ ಜನ ನೋಡಿಬಿಡ್ತಾರೆ, ಫೇಮಸ್ ಆಗಿ ಹೋಗ್ಬಿಡ್ತೀರಿ. ಗಂಡನ್ ಕಳಿಸ್ತಾರೆ ವಾಕಿಂಗ್. ಇವರೆಲ್ಲ ತೀರ್ಮಾನ ಮಾಡಿ ವಾಕಿಂಗ್ ಹೊರಟು ಏನು ಮಾಡಿದ್ರು, ಕೋಡ್ ಮಾತಾಡಿದ್ರು ನೋಡ್ರಿ. ವಾಕಿಂಗ್ ಅಂದ್ರೆ ಎಲ್ಲರೂ ಚೂಡಿದಾರ್ ಅಂದ್ರೆ ಚೂಡಿದಾರ್ನ, ಸೀರೆ ಅಂದ್ರೆ ಸೀರೆನ, ಎಲ್ಲರೂ ನೈಟಿ ಅಂದ್ರೆ ನೈಟಿನ. ಇಡೀ 24 ಗಂಟೆ ನೈಟಿ ಮ್ಯಾಗಿರೋರು ಅದಾರೆ ಭಾಳ ಮಂದಿ. ಇವತ್ತೇನೋ ಸ್ವಲ್ಪ ಡ್ರೆಸ್ ಚಲೋ ಹಾಕ್ಕೊಂಡು ಬಂದಾರ. ಇನ್ನೊಂದು 2-3 ದಿವಸ ಹಿಂಗೆ ನಡೆದ್ರೆ ನೈಟಿ ಮ್ಯಾಗ ಬಂದ್ರು ಗಂಡಸಿಗೆ ಡ್ರೆಸ್ ಕೋಡ್ ಅನ್ನೋದಿಲ್ಲ. ಸುಮ್ಮನೆ ಏನು ಸೇರ್ಕೊಂಡು ಹಿಂಗೆ ಮ್ಯಾಗ ಹಾಕೊಂಡು ಬಂದ ಅಂದ್ರೆ ಯಾವ್ದಕ್ಕೆ ನಮ್ಮನೆ ಯಾರು ನಮ್ಮನೆ ಯಾರು ಕೇಳ್ತಾರೆ. ಹೌದು, ಎಷ್ಟು ಆಕಲ್ ಹುಡುಕಿಟ್ಟು ಬೆಂಕಿ ಹಾಕ್ತಾರೆ. ಸ್ಟವ್ ಅದ್ರ ಮೇಲೆ ಪಾತ್ರೆ ಇರಬೇಕು. ಪಾತ್ರೆಯಲ್ಲಿ ವಾಟರ್ ಹಾಕಬೇಕು. ವಾಟರ್ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗ್ಬೇಕಾ? ಎಸ್, ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಾದ್ರೆ ನಾವು ಇದು ಹೇಳಿದ್ರಲ್ಲ, ನೀವು ಮಾತಾಡ್ಬೇಕಂತ ಹೇಳ್ರಿ. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಾದ್ರೆ ಹುಳ್ಳಿ ಬರೋವರೆಗೂ. ಅದಕ್ಕೊಂದು ಶಬ್ದ ಐತೆ ಕನ್ನಡದಾಗ. ನೀರು ಹೆಂಗೆ ಕಾಯ್ಬೇಕಾ? ಕುದಿಗೆ ಹೇಳ್ಬೇಕು. ಮತ್ತೆ ಚಳಬಳ ಕಾಯ್ಬೇಕು. ಶಬಾಷ್. ಮತ್ತೆ ಕಳ ಕುದಿಬೇಕು. ಶಬಾಷ್. ಪತ ಕುದಿಬೇಕು. ಉಂಡಿಂದ ಪತ ಮತ್ತಲ್ಲ ಸದವ್ರಿ ಕಳ. ಮತ್ತ ಎಲ್ಲೇದಿ ಬಂದ್ಬಿಟ್ರು ಹೇಳ್ತೀವಿ. ಬಂದು ನೋಡ್ತಾಳ ಮನೆ ಕೀರಿ ಗಾಬರಿ ಆಗ್ಬಿಡ್ಬೇಕು. ಎಲ್ಲಿ ನಮ್ಮ ಮನೆ ಏನಾಯ್ತ್ರಿ, ನೀವು ಊರಿಗೆ ಹೋದ್ 3-4 ದಿವ್ಸಕ್ಕೆ ಹೊರಗೆ ಹೋದ್ರಿ, ಹೋಗೋ ಮುಂದೆ ಮಿಕ್ಸಿ ತೊಗೊಂಡು ಹೋಗ್ಯಾರ್ರಿ ಅಂತ. ನೀವು ಅಂಗಡಿ ಕೆಳಗೆ ನುಸುಳಿದ್ರೆ ಗಂಡಂದ್ರು ರಂಗೋಲಿ ಕೆಳಗೆ ನುಸುಳ್ತಾರೆ. ಬದುಕ್ತಾರೆ ಅಂತಂದ್ರ ಈಗ ಡಾಕ್ಟರ್ ಮಾಮನಿಯವ್ರು ಇದಾರೆ, ಅವ್ರು ಕೇಳ್ರಿ ಯಾರು ಜಾಸ್ತಿ ದಿವಸ ಬದುಕ್ತಾರೆ ಅಂತಂದ್ರ ಯಾರು ಮಾನಸಿಕವಾಗಿ ಬಲಿಷ್ಠನಿರ್ತಾರ ಅವ್ನು ಜಾಸ್ತಿ ದಿವಸ ಬದುಕ್ತಾನ. ಇನ್ನೊಂದು ಕಾರಣ ಐತ್ರಿ, ಹೆಣ್ಮಕ್ಳು ಜಾಸ್ತಿ ದಿವಸ ಯಾಕೆ ಬದುಕ್ತಾರೆ ಅಂತಂದ್ರೆ ಮೇಕಪ್ ಮಾಡ್ಕೊತಾರೆ.
ಮೇಕಪ್ ಮಾಡಿಕೊಂಡು ಬೆಳಗ್ಗಿಂತ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆಗೆ ಹೋಗಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಯಮದೂತಿ ಇವ್ರಿಗೆ ತೊಗೊಂಡೋಗ್ಬೇಕಂತ ಬರ್ತಾನೆ, ಇವ್ರ ಕಡೆಗೆ ಬಿಡ್ತಾನೆ. ಅವನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಈಗೆಲ್ಲೇ ಬೇರೆ ಕಿತ್ತುಕೊಂಡು ಆಫೀಸ್ ಹೋಗ್ಬಿಡ್ತಾನೆ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಹೋಗ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಗಂಡಸರ ಬದುಗಳಿಗೆ ಎಲ್ಲ ತಗೊಂಡ್ರು. ಎಷ್ಟು ಖುಷಿ ಆಯ್ತು ನೋಡ್ರಿ ಅವ್ರಿಗೆ ಏನು ಬೇಕಾಗಿಲ್ಲ, ಪೌಡರ್ ಹಚ್ಕೊಂಡು ಬಂದ್ರೆ ಹೀರೋ ಕಣ್ಣಂಗೆ ಆಗ್ತಾವ. ಹೌದಿಲ್ರಿ? The next day. ನಾವು ಕಾರ್ಯಕ್ರಮ ನೋಡ್ಕೊಂಡು ಬಂದ್ವಿ ನೋಡ್ರಿ. ರಾತ್ರಿ ಮಸ್ತ್ ಇತ್ತು. ಇದು ನೆಕ್ಸ್ಟ್ ಡೇ. ಮತ್ತು ನಮ್ಮ ತಂಗಿ, ಆಮೇಲೆ ಹರಿಹರ ಅಜ್ಜಿ, ಆಮೇಲೆ ಹುಬ್ಬಳ್ಳಿ ಮಾಮ ಮಾಮಿ ಅದು ಎಲ್ಲರೂ ಮತ್ತೀಗ ಊರಿಗೆ ಹೊಂಟಿದ್ರು. ಸೊ ಅವ್ರು ಊರಿಗೆ ಹೋದ್ರೆ ಅದಾದ್ಮೇಲೆ ನೋಡ್ರಿ ಇಲ್ಲೇ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡತ್ತೇವಿ. ಆಮೇಲೆ ಅಕ್ಕಿಯಾಲೂರಿಂದ ಅಜ್ಜಿನೂ ಬಂದಿದ್ರು, ಅಜ್ಜ ಮಾಮಾರ ಎಲ್ಲ ಬಂದಿದ್ರು. ಸೊ ಇಲ್ಲಿ ನೋಡ್ರಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡತ್ತಿದ್ವಿ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul. ಈಗ ನೋಡ್ರಿ ಮತ್ತು ಸಂಜಿಗೆ ನಾವು ಜಾತ್ರೆ ಕಡೆ ಹೊಂಟೀವಿ. ಇವತ್ತು ಆ್ಯಕ್ಚುಲಿ ಪ್ರವಚನಕ್ಕೆ ಅದು ಕುಂದ್ರಾಕತ್ತಿದ್ದಿಲ್ಲ ನಾವು. ಆಮೇಲೆ ಕಾರ್ಯಕ್ರಮಕ್ಕೂ ಏನು ಹೋಗಾತಿದ್ದಿಲ್ಲ. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಏನಿದ್ದು ಸ್ವಲ್ಪ ಜಾತ್ರೆನೂ ನೋಡೋನು ಅಡ್ಡಾಡೋನು. ಯಾಕಂದ್ರೆ ನಾವು ಫಸ್ಟ್ ಡೇ ಏನು ಹೋಗಿದ್ವಿ ಇದನ್ನೆಲ್ಲ ಏನು ಹಚ್ಚಿದ್ದಿಲ್ಲ. ಸೊ ನಮ್ಮ ತಂಗಿಗಳು ಹೆಂಗೋ ಆಟಾಡೋರಿದ್ರು, ನಾವು ಅವ್ರ ಜೋಡಿ ಹೋಗಿ ಏನೇನು ಅಂಗಡಿ ಹಚ್ಚಾರ ಮತ್ತು ಆಟಾಡೋ ಏನೇನು ಬಂದಾವ ಅದನ್ನ ಎಲ್ಲ ನೋಡತ್ತಿದ್ನಿ. ಇವ್ರು ಮಸ್ತ್ ಇಲ್ಲಿ ಗೇಮ್ಸ್ ಆಡಕ್ಕೆ ಹೋಗಿ ರೆಡಿಯಾಗಿ ನಿಂತಾರ ನೋಡ್ರಿ. ನಾವಲ್ಲೇ ಜಾತ್ರೆ ಒಳಗೆ ಸ್ವಲ್ಪ ಅಡ್ಡಾಡಿದ್ವಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಯಾರು ಬಂದಾರಪ್ಪ ಅಂತಂದ್ರೆ ನಮ್ಮ ಮಾವಾರ, ಆಮೇಲೆ ಅವ್ರದ್ದು ಗ್ರೂಪ್ ಒಳಗಿನವ್ರು ಎಲ್ಲರೂ ಜಾತ್ರೆಗೆ ಬಂದಿದ್ರು ನೋಡ್ರಿ. ಇಲ್ಲೇ ಪ್ರಸಾದ್ ಮಾಡಾಕತ್ತಾರ. ಈಗೇನು ನೋಡೋದಿರಲ್ಲ, ಇದು ಲಾಸ್ಟ್ ಡೇ ಇದ್ದು ನೋಡ್ರಿ. ಅವತ್ತು ಮುಂಜಾನೆನ ಸಮಾಪ್ತಿ ಕಾರ್ಯಕ್ರಮ ಇತ್ತು, ಆಮೇಲೆ ಸನ್ಮಾನ ಕಾರ್ಯಕ್ರಮ ಇತ್ತು. ಇನ್ನೇನು ಜಾತ್ರೆ ಇವತ್ತಿಗೆ ಮುಗಿತೈತಿ. ಆ್ಯಕ್ಚುಲಿ ಮುಗಿತೈತಿ ಅನ್ನಕ್ಕೂ ಭಾಳನ ಹಿಂಗೆ ಬೇಸರ ಅನ್ಸತ್ತೈತಿ. ಯಾಕಂದ್ರೆ 9 ದಿನ ನಾವು ಎಷ್ಟು ಚಂದ ಜಾತ್ರೆ ಒಳಗೆ ಎಂಜಾಯ್ ಮಾಡಿದ್ವಲ್ಲ. ದಿನ ಹೋಮ ಭಂಡಾರ ಕಾರ್ಯಕ್ರಮ, ದಿನ ಅಲ್ಲಿ ಪ್ರಸಾದದ ಕಡೆ ಹೋಗೋದು, ಈ ಅನುಭವವನ್ನು ಭಾಳ ಚಂದ ನಾವಂತೂ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಆಮೇಲೆ ಜಾತ್ರೆ ಎಲ್ಲ ಭಾಳ ಚಂದ ಎಲ್ಲರೂ ಕೂಡ ನೆರವೇರಿಸಿದ್ರು. ಎಸ್ಪೆಷಲಿ ಪ್ರಸಾದದ್ದಾತ, ಆಮೇಲೆ ದಿನದ ಕಾರ್ಯಕ್ರಮ ಆತ, ದೇವರ ದರ್ಶನದ್ದಾತ, ಎಲ್ಲನೂ ಭಾಳ ಚಂದಂಗೆ ನಡೀತು ನೋಡ್ರಿ. ನಮ್ಮೂರ ಜಾತ್ರೆ 45 ವರ್ಷ ಆದ್ಮೇಲೆ ಒಮ್ಮೆನ ಆಗೈತಿ. ಬಟ್ ಒಮ್ಮೆ ಆಗಿದ್ದನ್ನು ಎಂದೂ ಮರೆಯೋಕ್ಕಾಗಂಗಿಲ್ಲ. ಅಷ್ಟು ಅದ್ದೂರಿಯಾಗಿ ನಮ್ಮೂರ ಜಾತ್ರೆ ಆತು ನೋಡ್ರಿ. ನಿಮಗೂ ಹಂಗೆ ಈ ಜಾತ್ರೆ ವಿಡಿಯೋ ನೋಡಿ ಎಷ್ಟು ವಿಜೃಂಭಣೆಯಿಂದ ಇವ್ರೂರಾಗ ಜಾತ್ರೆ ಆಗೈತಲ್ಲ ಅಂತ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಅಂತೇಳಿ ಸರ್ ಹೆಬ್ಬಳ್ಳಿ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಲಿಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಶ್ರೀ ಮಹೇಂದ್ರ ವಿಶಾಪುರ್ಕರ್ AW ಹೆಸ್ಕಾಂರವರು, ಶ್ರೀ ಮಕಾಂದರ್ ಸೆಕ್ಷನ್ ಆಫೀಸರ್ ಹೆಸ್ಕಾಂರವರು, ಹಾಗೆಯೇ ತಾಯಿ ಯಲ್ಲಮ್ಮನನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ನೆನೆಸಿಕೊಂಡು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಪರವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಾರ್ವಜನಿಕರು, ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ನೆನಪಿಟ್ಕೊಳ್ತಕ್ಕಂತಹ ನಾಡಿನಾದ್ಯಂತ ನಮ್ಮ ಪಟ್ಟಣದ ಹೆಸರು ವಿಜಯ ಪತಾಕಿಯಾಗಿ ಪರಿಣಮಿಸಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯರ ಒಂದು ಮಾರ್ಗದರ್ಶನ ಈ ಪಯಣದಲ್ಲಿ ಈ ಆಶೀರ್ವಾದದೊಂದಿಗೆ
ನವರಾತ್ರಿಯ ನಿರಂತರ ಎಲ್ಲ ಜನರಿಗೆ ಶುಭ ಹಾರೈಕೆ श्रीमज्जगद्गुरु पंचाचार्य महाराज की, श्री जामावती देवी माता की, श्री दुर्गा देवी माता की। ಈಗ ನೋಡ್ರಿ ದಿನದಂಗ ಸನ್ಮಾನ ಕಾರ್ಯಕ್ರಮ ನಡೆತೈತಿ. ಇವತ್ತು ಆ್ಯಂಕರಿಂಗ್ ಆಗಲಿ, ವಿಡಿಯೋಗ್ರಾಫರ್ಸ್ ಆಗಲಿ, ಸ್ಟೇಜ್ ಕಾರ್ಯಕ್ರಮ ನಡ್ಸೋಕೆ ಯಾರೆಲ್ಲ ಹೆಲ್ಪ್ ಮಾಡ್ಯಾರ ಅಲ್ಲೆಲ್ಲ. ಸೊ ಅವ್ರಿಗೆ ಇವತ್ತು ಸನ್ಮಾನ ನಡೆಯಕತ್ತೈತಿ ನೋಡ್ರಿ. ಸೊ ನಮ್ಮ ಪಾರಿಗೂ ಇವತ್ತು ಸನ್ಮಾನ ನಡೆಯಕತ್ತೈತಿ. Start floating to the sky. The summer was alive, going to the end of time. I can see the ಅಲ್ಲೇ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ನಾವು ಬಂದಿರೋದು ಪ್ರಸಾದ ಜಾಗಕ್ಕೆ. ನಿಮಗೆಲ್ಲ ನಾನು APMC ಒಳಗೆ ಪ್ರಸಾದ ಜಾಗ ಎಲ್ಲ ತೋರಿಸಿದ್ದೆ. ಖರೆ ಇದು ನಾ ಏನು ತೋರ್ಸತ್ತೇನಲ್ಲ ಗಡೇಕರ್ ಪ್ಲಾಟ್ನಾಗಿಂದ ನೋಡ್ರಿ. ಇಲ್ಲೇ ಕಾರ್ಯಕ್ರಮನೂ ಆಕಿತ್ತು. ಆಮೇಲೆ ಜಾತ್ರೆ ಎಲ್ಲ ಕಾರ್ಯಕ್ರಮ ನಡೀತಿದ್ದು, ಗೇಮ್ಸ್ ಅದು, ಆಮೇಲೆ ಪ್ರಸಾದದ್ದು. ವಾವ್, ಈಗೂ ಬಾಯಾಗ ನೀರು ಬರತೈತೆ ನೋಡ್ರಿ. ಯಾಕಂದ್ರೆ ಪ್ರಸಾದ ಅಷ್ಟು ರುಚಿಯಾಗಿರ್ತಿತ್ತು. ಎಸ್ಪೆಷಲಿ ಲಾಸ್ಟ್ ಡೇದು ಗೋಧಿ ಹುಗ್ಗಿ ಮಾತ್ರ ಅದ್ಭುತವಾಗಿತ್ತು. ಭಾರಿ ಟೇಸ್ಟನ್ನ ಅನ್ಬೇಕು ನೋಡ್ರಿ. ಆಮೇಲೆ ಪ್ರಸಾದ ಎಲ್ಲ ಹೋದರೂ ಅಷ್ಟು ರುಚಿನೇ ಇರ್ತೈತಲ್ಲ, ಸೊ ಭಾರಿ ಇತ್ತು. ಆಮೇಲೆ ಇವತ್ತು ದೇವಿ ಸೀಮೆಗೆ ಹೋಗೋದಿತ್ತು. ಇವತ್ತು ಲಾಸ್ಟ್ ಡೇ ಅಲ್ಲ, ಹಾಗಾಗಿ ಮಧ್ಯಾಹ್ನ ಲಾಸ್ಟ್ ಇತ್ತು. ಇವತ್ತೇನು ರಾತ್ರಿ ಪ್ರಸಾದದ್ದು ಇದ್ದಿದ್ದಿಲ್ಲ. ಹಾಗಾಗಿ ಆಮೇಲೆ ಇನ್ನೊಂದು ಏನಂದ್ರೆ ದೇವಿನ ಲಘು ಎಬ್ಸವ್ರಿದ್ರು. ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ಪ್ರಸಾದ ಮುಗಿತೈತಿ ಅಂತ ಅನೌನ್ಸ್ ಮಾಡಿದ್ರಲ್ಲ, ಟೈಮಿಂಗ್ ಸ್ವಲ್ಪ ಜಲ್ದಿ ಹೇಳಿದ್ರಿ ಇವತ್ತು. ಹಾಗಾಗಿ ಗದ್ಲು ಭಾಳ ಆಗಿತ್ತು ನೋಡ್ರಿ. ಖರೆ ನಿರಂತರವಾಗಿ ಪ್ರಸಾದ ಮಾಡೋದನ್ನು ಚಾಲೂನ ಇಟ್ಟಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು ಗದ್ಲಾನು ಎಷ್ಟೈತೆ ಅಂತ ಹೇಳಿ. ಅಲ್ಲಿಂದ ನಾವು ಮನೆಗೆ ಬಂದಮೇಲೆ ಇಲ್ಲೇ ಅಕ್ಕಿಯಾಲು ರಜ್ಜಿ ಉಡಿ ತುಂಬಾತಾರೆ ನೋಡ್ರಿ. ಅದಾದ್ಮೇಲೆ ಇನ್ನೇನು ದೇವಿಗಳು ಸೀಮೆಗೆ ಹೋಗ್ತಾರೆ. ಸೊ ದೇವಿನ ಕಳ್ಸಾಕ ನಾವೆಲ್ಲ ಇಲ್ಲೇ ತಯಾರಿಯಿಂದ ಕುಂತೇವಿ. ಎಲ್ಲರ ಕೈಯಾಗೂ ಭಂಡಾರ ಇತ್ತು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ನಮ್ಮ ಕಸಿನಿಂದ ಬೇಬಿ ಅದ. ಸೊ ಇಲ್ಲಿ ನೋಡ್ಬೋದು ನೀವು ಭಂಡಾರನೂ ಆಡತ್ತಾರ. ಇನ್ನೇನು ದೇವಿನೂ ಸೀಮೆಗೆ ಹೋಗ್ತಾರೆ. ಸೊ ಈಗ ಬಂದೇವೆ ನೋಡ್ರಿ. ನೋಡ್ಬೋದು ನೀವು ರೋಡ್ ಎಲ್ಲ ಫುಲ್ ಭಂಡಾರನ ಆಗೈತಿ. ಗೈಸ್ ಭಂಡಾರ ಗೊಜ್ತಾರ ಅಂತ ಹೇಳಿ ನೋಡ್ರಿ, ಇಲ್ಲಿ ಫುಲ್ ಪ್ಯಾಕ್ ಆಗಿ ಕುಂತು ಬಿಟ್ಟಾರ.
ನೋಡಿದ್ರಲ್ಲ ದೇವಿ ವಾಪಸ್ ಹೋಗುವಾಗ ಸದಕ್ಕೆ ಎಷ್ಟು ಅದ್ದೂರಿಂದ ಹೋದ್ರೆ ದೇವಿಗೆ ಇನ್ನೇನು ಸೀಮಿಗೆ ಹೋದ್ರೆ ಇವತ್ತಿಗೆ ಜಾತ್ರೆನೂ ಮುಗೀತು. ಈಗ ನಾವು ಮನೆಗೆಲ್ಲರೂ ಬಂದು ಕುಂತೀವಿ ನೋಡ್ರಿ. ನಮ್ಮ ಮಂದಿ ಬರೀ ಮಂದಿ ಬರ ಮಾಮ ಇರ್ಬೇಕೈತಲ್ರಿ. The next day. ಇದು ನೆಕ್ಸ್ಟ್ ಡೇ ಮುಂಜಾನೆ ನೋಡ್ರಿ. ಇನ್ನೇನು ಎಲ್ಲರೂ ಊರಿಗೆ ಹೊಂಟ್ರೆ. ಸೊ ಜಾತ್ರೆ ಮುಗೀತಲ್ಲ, ಆ್ಯಕ್ಚುಲಿ ಮನಿನ ಫುಲ್ ಖಾಲಿನ ಆಗತ್ತಿತ್ತ. ಈಗ ನೋಡ್ರಿ ಅವರು ಹೊಂಟಾರಲ್ಲ, ಹಾಗಾಗಿ ಉಡಿ ತುಂಬಾಕತ್ತಾರ ಈಗ. Next day. ಆಮೇಲೆ ನೆಕ್ಸ್ಟ್ ಡೇ ನೋಡ್ರಿ ನಾವು ಇನ್ನು ನಮ್ಮ ಊರಿಗೆ ಹೊಂಟಿವಿ. ಸೊ ನಮಗೂ ಇಲ್ಲೇ ಉಡಿ ತುಂಬಾಕತ್ತಾರ. ಸೊ ಈ ಸತಿ ಜಾಸ್ತಿ ದಿನ ನಾವು ಉಳಿದ್ವಿ, ಎಂಜಾಯ್ ಮಾಡಿದ್ವಿ ಜಾತ್ರೆ ಒಳಗೆ. ಫುಲ್ ಡೇ ನಾವು ಜಾತ್ರೆಯಾಗ ಇರ್ತಿದ್ವಿ ನೋಡ್ರಿ. ದಿನ ಹೆಂಗೆ ಹೋತಂತ ಕೇಳಿಲಿಲ್ಲ. ಇನ್ನು ಮತ್ತೆ ವಾಪಸ್ ನಾವು ನಮ್ಮ ಊರಿಗೆ ಹೋದ್ಮೇಲೆ ಮುನವಳ್ಳಿ ಒಳಗೆ ಅಧಿಕ ಮಾಸದ ಕಾರ್ಯಕ್ರಮ ಜೋರ್ದಾರ್ ಆಗೋದೈತಿ. ಸೊ ಅದ್ರದ್ದು ವಿಡಿಯೋಸ್ ನೋಡುವಂತೀರಿ. ನಮ್ಮ ಪಪ್ಪ ನೋಡ್ರಿ ನಮಗೆ ಬಿಡಾಕಂತ ಹೇಳಿ ಬರಾಕತ್ತಾರ. ನಾವು ಲಕ್ಕಿನ ಅನ್ಬೋದು, ಯಾಕಂದ್ರೆ ನಮಗೆ ಬಿಡಾಕಂತ ಹೇಳಿ ಕಾರ್ನ್ಯಾಗ ಕರ್ಕೊಂಡ್ಬಿಟ್ಟು ಹೊಂಟಾರ. ಸೊ ಈ ವಿಡಿಯೋ ನಿಮಗೆ ಸೇರುತ್ತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗ ಹೋಗಿ ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದೂ ಆ್ಯಕ್ಚುಲಿ ಇನ್ನೂ ಮಸ್ತ್ ವಿಡಿಯೋಸ್ ಬರುವುದಾವ. ಥ್ಯಾಂಕ್ ಯು, ಬಾಯ್ ಬಾಯ್.